ಪ್ರೇಕ್ಷಕ ದಣಿಗಳನ್ನು ಅವರ ಮನಸ್ಸನ್ನು ಅವರ ಕಿವಿಗಳನ್ನು ಹಿಂಪು ಮಾಡೋ ತಂಪು ಮಾಡೋ ಧ್ವನಿಗಳು ಬರಬೇಕು. ಆ ಧ್ವನಿಗಳು ಜಾನಪದದಾಗಿರಬೇಕು. ಆಗಲೇ ಅದನ್ನ ಕೇಳೋಕ್ಕೆ ಚೆಂದ. ನಮ್ಮ ಮಣ್ಣಿನ ಸೊಗಡು ಅದರಲ್ಲಿ ಅರಳೋದೇ ನೋಡೋಕ್ಕೆ ಆನಂದ. ಈಗ ವೇದ ಸಿನಿಮಾ ಈ ವಾರದ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ವೇದ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಜಾನಪದದ ಧ್ವನಿ ಈಗ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಝೇಂಕರಿಸ್ತಾ ಇದೆ. ಆ ಧ್ವನಿ ಯಾವುದು? ಮೋಹನ್ ಕುಮಾರ್ ಅಂತವರು ಇವತ್ತು ಬಾ ಅಕ್ಕ ಅಂಥೇಳಿ ಅಕ್ಕ ಬಾ ಅಂಥೇಳಿ ಅದ್ಭುತವಾಗಿ ಹಾಡ್ತಾ ಇದ್ದಾರೆ. ಆ ಧ್ವನಿನ ಎಲ್ಲರೂ ಅನುಕರಿಸ್ತಿದ್ದಾರೆ, ಆನಂದಿಸ್ತಿದ್ದಾರೆ. ಇಡೀ ವೇದದಲ್ಲಿ 3 ಹಾಡು ರಿಲೀಸ್ ಆಗಿದೆ. ಅದರಲ್ಲಿ ಈ ಹಾಡು ಮಾತ್ರ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಬಿಕಾಸ್ ಆಫ್ ಮೋಹನ್ ಅವರ ಧ್ವನಿ. ಆ ಧ್ವನಿ ಹತ್ರ ಕೇಳೋಣ. ಸರ್ ನಮಸ್ಕಾರ, ನಮ್ಮ ಜೊತೆ ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೇಳಿ, ಒಂದು ಒಳ್ಳೆ ಅವಕಾಶ, ಅದು ಶಿವಣ್ಣ ಅವರ 125ನೇ ಸಿನಿಮಾಗೆ ಒಂದು ಹಾಡೋ ಅವಕಾಶ. ಇಷ್ಟು ದಿನ ನಿಮ್ಮಲ್ಲಿ ಏನಿತ್ತು ಸ್ಟಫ್ ಎಲ್ಲವೂ ಹೊರಗಡೆ ಬಂದಿದೆ ಅಂತ ಅನ್ಸುತ್ತೆ. ಒಂದು ಒಳ್ಳೆ ವೇದಿಕೆ ವೇದ ಅಲ್ವಾ ನಿಮಗೆ? ಸತ್ಯವಾದ ಮಾತು ಸರ್. ನನ್ನ ಕನಸಲ್ಲೂ ನೆನೆಸಿರಲಿಲ್ಲ. ಇವಾಗಲೂ ಕೂಡ ಇದೆಲ್ಲ ನಡೆದೋಗ್ಬಿಡ್ತಾ ಅಂತ ಅನ್ನಿಸ್ತಾ ಇದೆ. ಆ ಫೀಲ್ ಬರ್ತಾ ಇದೆ, ಇದೆಲ್ಲ ನಡೆದೋಯ್ತಾ ಅಂತ, ಹಾಡು ಬಂತ ಕೇಳ್ತಾ ಇದ್ದಾರೆ ಜನ ಅಂತ ಅಷ್ಟು ಫೀಲ್ ಆಗ್ತಾ ಇದೆ. ಇವತ್ತು ಶಿವಣ್ಣನ ಮನೆ ಒಳಗಡೆ ಅಂಗಳದಲ್ಲಿ ನಿಮ್ಮೆಲ್ಲರ ಮುಂದೆ ಈ ಒಂದೆರಡು ಮಾತು ಆಡೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಇಷ್ಟು ದಿವಸ ಆಡ್ತಿದ್ದು ಹಟ್ಟಿ ಹಾಡಿಗಳಲ್ಲಿ ಮಾತ್ರ. ನಾನೇ ಹೋಗಿ ಸಂಗ್ರಹ ಮಾಡ್ಕೊಂಡು ಅವ್ರ ಬಾಯಿಂದಲೇ ಸಂಗ್ರಹ ಮಾಡಿರೋಂಥ ಮೂಲ ಜನಪದಗಳಿವೆಲ್ಲ. ಇವು ಇನ್ನೂ ನಶಿಸಬಾರ್ದು, ಸಾಂಸ್ಕೃತಿಕ ಮೌಲ್ಯಗಳು ಉಳಿಲೇಬೇಕು ಅನ್ನೋದು ನನ್ನ ಮೇಯ್ನ್ ಅಜೆಂಡಾ ಆಗಿತ್ತು. ಸತತ 17 ವರ್ಷದ ಪ್ರಯತ್ನ ಇವತ್ತಿಗೆ ನನಗೆ ಸಾರ್ಥಕ ಆಗಿದೆ. ಆ ಭಗವಂತ ಏನು ಹೇಳಬೇಕು ಅಂತ ನನಗೆ ಆ ಸಂಭ್ರಮವನ್ನು ಹೆಂಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಲೂ ಕೂಡ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಅಷ್ಟು ಸಂಭ್ರಮ ಮನೆ ಮಾಡಿದೆ. ಯಾಕೆಂದರೆ ನಮ್ಮ ಬುಡಕಟ್ಟಿನಲ್ಲಿ ಸಾವಿರಾರು ಹಾಡುಗಳಿದ್ದಾವೆ ಈ ಥರದವು. ಇವನ್ನೆಲ್ಲ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು. ನನ್ನ ಕೈಲಾಗಿದ್ದು ಗುರುಗಳು ಮಾರ್ಗದರ್ಶನ, ಅಮ್ಮಂದಿರು ಅಜ್ಜಿದಿರು ನಮಗೆ ಸಪೋರ್ಟು, ಅವರೆಲ್ಲ ಹೇಳ್ಕೊಟ್ಟಿದ್ದ ಹಾಡುಗಳನ್ನ ಬೀಸುವಾಗ ಕುಟ್ಟುವಾಗ ಅವ್ರು ಏನೇನು ಕೆಲಸ ಮಾಡ್ತಾರೋ ಅಲ್ಲಿ ಮಾತ್ರ ಹೋಗಿ ಕಲಿತಿದ್ದು ಹಾಡ್ತಿದ್ದು ಅವನ್ನ ನನ್ನ ಕೈಲಾದ ಮಟ್ಟಿಗೆ ಪ್ರಚಾರ ಮಾಡ್ತಿದ್ದೆವು. ಬಟ್ ಈಗ ಸಿಕ್ಕಿದೆಯಲ್ಲ ಒಂದು ಪ್ರಚಾರ, ಅಂದರೆ ಪ್ರಚಾರಕ್ಕಿಂತಲೂ ಮುಖ್ಯವಾಗಿ ಆ ಸತ್ಯಕ್ಕೆ ಒಂದು ಬೆಲೆ ಇದೆ ಅಂತ, ಒಳ್ಳೆ ವಿಚಾರಕ್ಕೆ ಅದು ಬೆಲೆ ಇದೆ. ಅಂದರೆ ಈ ಸಾಂಸ್ಕೃತಿಕ ಮೌಲ್ಯಗಳಿಗೆ ಸತ್ಯಕ್ಕೆ ಯಾವಾಗಲೂ ಬೆಲೆ ಇದೆ ಅನ್ನೋದಕ್ಕೆ ಈ ಸಿನಿಮಾ ಕಾರಣ ಆಗಿದೆ. ತುಂಬ ಹೆಮ್ಮೆ ಆಗ್ತಾ ಇದೆ ಸರ್ ನನಗೆ. ಎಸ್, ಈಗ ಒಳ್ಳೊಳ್ಳೆ ಕಲಾವಿದರು ಇರ್ತಾರೆ, ಆದರೆ ಆ ಚೌಕಟ್ಟಿನಲ್ಲೇ ಅವರು ಅಲ್ಲೆಲ್ಲೇ ತಿರುಗಾಡ್ತಿರ್ತಾರೆ. ಆದರೆ ಒಂದು ವೇದಿಕೆ ಬೇಕು, ಒಂದು ಒಳ್ಳೆ ಅದ್ಭುತ ಅವಕಾಶಗಳು ಬೇಕು. ನಿಮಗೆ ವೇದ ಸಿನಿಮಾದಲ್ಲಿ ಹಾಡೋಕೆ ಅವಕಾಶ ಸಿಕ್ಕಿದ್ದು ಹೇಗೆ? ಖಂಡಿತ ಸರ್, ತುಂಬ ಇದೊಂಥರ ರೋಚಕ. ನನಗೆ ರಾಜೇಂದ್ರ ಕಾರನ್ ಸರ್ ಅಂತ ಫೋನ್ ಮಾಡಿದ್ರು ನನಗೆ. ಹರ್ಷ ಮಾಸ್ಟರ್ ಮಾತಾಡ್ತಾರೆ, ಅವರು ವೇದ ಸಿನಿಮಾದಲ್ಲಿ ಜಾನಪದದ ಬಗ್ಗೆ ಒಂದಿಷ್ಟು ಹಾಡು ಮಾಡಬೇಕಂತೆ, ಮಾತಾಡಿ ಅಂತ. ಹರ್ಷ ಮಾಸ್ಟರ್ ಫೋನ್ ಮಾಡಿದಾಗ ಒಂದು ಸಂಭ್ರಮ ಮನೆ ಮಾಡೋಗ್ತು. ಅವ್ರು ಮಾತಾಡಿದ ತಕ್ಷಣ 10 ನಿಮಿಷಕ್ಕೆ ಫೋನ್ ಬಂತು. ಮತ್ತು ಅವ್ರು ವಾಯ್ಸ್ ಮೆಸೇಜ್ ಹಾಕಿದ್ರು, ಎಲ್ಲ ಹೇಳಿದ್ರು ಈ ಥರ ಒಳ್ಳೆ ಜನಪದ ಕಂಟೆಂಟ್ ಇರೋಂಥದ್ದು ಬೇಕು ಮೋಹನ್, ಎಷ್ಟು ಆಡ್ತೀರಾ ನೀವು ಅಂತ. ಸರ್ ನನ್ನ ಹತ್ರ ನೂರಾರು ಸಾವಿರಾರು ಈ ಥರದ ಹಾಡುಗಳಿದ್ದಾವೆ. ಹೇಗೆ ಅಂದರೆ ನೀವು ಹೆಂಗೆ ಕೇಳ್ತೀರಾ ಹಂಗೆ ಹೇಳ್ತೀನಿ ಸರ್. ನೀವು ದಯವಿಟ್ಟು ನಾಳೆನೇ ನಮ್ಮ ಅರ್ಜುನ್ ಜನ್ಯ ಸರ್ ಸ್ಟುಡಿಯೋಗೆ ಬರಬೇಕು, ಅಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ. ಅರ್ಜುನ್ ಜನ್ಯ ಸರ್ ಸ್ಟುಡಿಯೋಗೆ ಬಂದ್ವಿ. ಎದುರಿ ಬೆದರಿಗೆ ಸರ್ ಅವರೆಲ್ಲ ನನಗೆ ಅವ್ರು ನೋಡೋದೇ ಒಂದು ಸಂಭ್ರಮ ಆಗಿರೋದು. ಏನೇನು ಹೇಳ್ಬೇಕು, ಕನ್ಫ್ಯೂಷನ್, ಯಾವ ಹಾಡು ಹೇಳೋಣ, ಈ ಹಾಡು ಹೇಳೋಣ, ಆ ಹಾಡು ಹೇಳೋಣ ಅಂತ ನನಗೆ ಕನ್ಫ್ಯೂಷನ್ನು. ರಾಕಾಗಿರಬೇಕು, ಒಂಥರ ವೀರಾವೇಶದಾಗೆ ಇರಬೇಕು, ಆ ಥರದ್ದು ಹೇಳು ಅಂತ. ವೀರಾವೇಶ ಅಂತಂದಂಗೆ ನಮ್ಮ ಜುಂಜಪ್ಪನೇ ನೆನಪಾಗಿದ್ದು. ಒಂದು 4-5 ಹೇಳಿದೆ. ಇನ್ನೊಂದು ಅಂದರು ಜುಂಜಪ್ಪಂದು, ನಾನು ಕಾಡುಗಲ್ಲರು ಕೋಲಾಟ ಪದ ಅಂತ ಒಂದು ಪುಸ್ತಕ ಬರ್ದೀನಿ. ಅದರೊಳಗಡೆ ನಮ್ಮ ಜನಪದರಿಂದ ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಗೀತೆ ಇದೆ. ಈಗ ಹೇಳಿದ್ದು, ಅಕ್ಕ ಬಾ ರೊಕ್ಕು ಬರುವನ, ಜುಂಜಪ್ಪನ ತಂಗಿ ಬಾರೆ ಕರೆದು ಬರುವನ. ಅವನು ಹೊಗಳ ಅಂತ ಪದ ಇದು. ಅದನ್ನು ಸಂಗ್ರಹಕ ರೂಪದಲ್ಲಿ ತಂದಿದ್ದೀನಿ. ಆ ಹಾಡನ್ನು ಕೇಳಿದಾಗ ತುಂಬ ಖುಷಿ ಆಗಿಬಿಟ್ರು. ಆಮೇಲೆ ನಾವು ಕುರಿ ಕಾಯ್ದಂಗೆ, ದನ ಕಾಯುವಾಗ, ಹೊಡಿಯುವಾಗ ಈ ವಿಷಲ್ ಹಾಕ್ಕೊಂಡು ಕೇಕ ಹಾಕ್ಕೊಂಡು ಆಡುವ ಆ ರೀತಿಯನ್ನು ಕೇಳಿ ಅರ್ಜುನ್ ಜನ್ಯ ಸರ್ ತುಂಬ ಖುಷಿಪಟ್ಟರು. ಇದೇ ಥರನೇ ಹಾಡು ಅಂದರು. ಆಮೇಲೆ ಅವಾಗ ಧೈರ್ಯ ಬಂದು ಅದನ್ನು ಹಾಡಿದೆ ಸರ್ ನಾನು. ಎಸ್, ರೆಕಾರ್ಡೆಲ್ಲ ಆದಮೇಲೆ ಜನ ಈಗಂತೂ ಅದ್ಭುತವಾಗಿ ಇಷ್ಟಪಡ್ತಾರೆ. ಒಂದು ಮೈಲ್ ಸ್ಟೋನ್ ಅಂತೂ ಈ ಹಾಡು ಮಾಡೇ ಮಾಡುತ್ತೆ. ಒಂದು ದೊಡ್ಡ ವ್ಯೂಸ್ ಅಂತ ಕೇಳಿಸುತ್ತೆ. ಇನ್ನು ಮುಂದೆ ಅವಕಾಶ ಖಂಡಿತ ಬಂದೇ ಬರುತ್ತೆ. ಆದರೆ ನಿಮಗೆ ಮೊದಲು ಬಂದ ಪ್ರತಿಕ್ರಿಯೆಗಳು ಮತ್ತು ಶಿವಣ್ಣ ಅವರಿಂದ ಬಂದ ಪ್ರತಿಕ್ರಿಯೆಗಳು ಯಾವ ರೀತಿ? ಶಿವಣ್ಣ ಸರ್ ಫಸ್ಟ್ ಟೈಮ್ ಮಾತಾಡಿಸಿದಾಗ ನನಗೆ, ಅವರು ಇನ್ನೂ ನಾನು ಮಾತಾಡಿರಲೇ ಇಲ್ಲ, 4 ದಿವಸ ಶೂಟಲ್ಲಿ ಇರಬೇಕು ಅಂತೇಳಿ ನಮ್ಮ ಹರ್ಷ ಮಾಸ್ಟರ್ ಸರ್ ಫೋನ್ ಮಾಡಿದ್ರು. 4 ದಿನ ಅಣ್ಣನ ಜೊತೆ ನೀನು ಇರಬೇಕು, ಹಾಡುಗಳನ್ನೆಲ್ಲ ಹೇಳ್ಬೇಕು ಅಂತ. ಆ ಪದಗಳನ್ನು ಅಣ್ಣನ ಜೊತೆ ಹೇಳಬೇಕು ಅನ್ನೋದೇ ಒಂದು ಸಂಭ್ರಮ. ಇದೇನಮ್ಮ ಅಂತ ಕೇಳ್ತೇವೆ ಮುಗ್ಧವಾಗಿ. ಆಮೇಲೆ ಎಷ್ಟು ಅಚ್ಚುಕಟ್ಟಾಗಿ ಆ ಪದಗಳನ್ನ ಕೇಳ್ತಾಯಿದ್ರು ಅಂದರೆ, ಅವ್ರ ಬಾಯಲ್ಲಿ ನಮ್ಮ ದೇವ್ರ ಪದಗಳು ಬರ್ತಾಯಿದ್ರೆ ನನಗೊಂಥರ ಖುಷಿ. ಅಯ್ಯೋ, ನಮ್ಮ ದೇವರು ಶಿವಣ್ಣ ಬಾಯಿನಲ್ಲಿ ಬರ್ತಾ ಇದೆ, ಹಾಡು ಪ್ರಚಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಅವರು ಎಷ್ಟು ನೀಟಾಗಿ ಮಾಡಿದ್ರು ಅಂದರೆ ಸರ್, ಕಾಲಲ್ಲಿ ಚಪ್ಪಲಿ ಇಲ್ಲ, ಕಾಯ ಬಂಡೆನಲ್ಲೂ ಅಷ್ಟು ಎನರ್ಜಿಯಾಗಿ ಅವರು ಡ್ಯಾನ್ಸ್ ಮಾಡಿದ್ರು. ಒಂದಿಷ್ಟು ಆಯಾಸ ಮಾಡ್ಕೊಳ್ಳಿಲ್ಲ ಅವರು.
ಆ ಇಡೀ ಸೆಟ್ಟಲ್ಲಿ 4 ದಿವಸ ನಾನ್ ವೆಜ್ಜೇ ಇರಲಿಲ್ಲ. ದೇವ್ರ ಸಾಂಗ್ ಅನ್ನೋದಕ್ಕೆ ಅಷ್ಟು ಪ್ರೀತಿಯಿಂದ ಮಾಡಿದ್ರು ಅವರು. ನಮ್ಮ ಹರ್ಷ ಸರ್ ಹೇಳಿದ್ರು, ಇದು ದೇವ್ರ ಸಾಂಗು ಏನು ತಿನ್ಬೇಡ್ರಪ್ಪ, 1-2 ದಿವಸ ಚೆನ್ನಾಗಿರಪ್ಪ, ನಾವು ವೆಜ್ಜೆ ತಿನ್ಕೊಂಡು ಅಂತ. ನಮಗೊಂಥರ ನಾವು ಹಿಂಗೆ ಮಾಡ್ತಿರ್ಲಿಲ್ವ ನಾವಲ್ಲಪ್ಪ, ಅಷ್ಟು ಇದನ್ನು ಆರಾಧನೆ ಮಾಡ್ತಾ ಇದ್ದಾರಲ್ಲ ಸರ್ ಅಂತ ಅಷ್ಟು ಸಂಭ್ರಮ ಸರ್. ನಾನು ಹಾಡು ಮನೆಗೆ ಬಂದು ಹೇಳಿ ನಮ್ಮ ಮನೆಗೆ ನಂಬ್ತಾನೆ ಇಲ್ಲ. ಸುಮ್ಮನೆ ಎತ್ತತ್ಲ ಹೇಳ್ಬೇಡ ನೀನು ಅಂದರು. ಕೋರಸ ಪರಸ ಹಾಡಿರ್ತಾರೆ, ನೀನು ನೋಡಿದ್ರೆ ಇಲ್ಲ ಕಣಮ್ಮ ಹೇಳಿದ್ದೀನಿ, ಇಲ್ಲ ಕಣ ಹೇಳಿದ್ದೀನಿ, ನನ್ನ ಅಣ್ಣಂಗೆ ಹೇಳ್ತಾರೆ, ನಂಬ್ತಾನೆ ಇಲ್ಲ ಅಷ್ಟು. ಆಮೇಲೆ ಬಂದಮೇಲಂತೂ ಅವ್ರು ಫುಲ್ಲು ಇಡೀ ಊರೇ ಸಂಭ್ರಮ. ಈಗ ಎಲ್ಲ ತಲಕಲ್ಲಿ ನಮ್ಮ ಎಲ್ಲೆಲ್ಲಿದ್ದಾರೆ ಈ ಜುಂಜಪ್ಪನ ಮಕ್ಕಳುಗಳಿದಾವಲ್ಲ, ಅವರಂತೂ ಇನ್ನೂ ಸಂಭ್ರಮ. ಈ ಇಷ್ಟೇ ತಕ್ಕ ಪುಸ್ತಕದಲ್ಲಿ ಓದ್ತಾ ಇದ್ವಿ, ಕಾವ್ಯ ಆಡೋರ್ ಬಾಯಲ್ಲಿ ಕೇಳ್ತಾ ಇದ್ವಿ, ಇಂಥ ಸಿನಿಮಾದಲ್ಲಿ ವಾರ್ಡ್ ಬಂದಿದೆ ಅಂತಂದರೆ ಅವ್ರಿಗೆ ಏನೋ ಒಂಥರ ಸಂಭ್ರಮ ಆಗೋಗ್ಬಿಟ್ಟಿದೆ ಎಲ್ರಿಗೂ. ಎಸ್, ಭಾಳ ಒಂದು ಒಳ್ಳೆಯ ಅವಕಾಶ. ಈ ಅವಕಾಶನ ಅದ್ಭುತವಾಗಿ ಬಳಸ್ಕೊಂಡಿದ್ದೀರಿ ಮತ್ತು ಇನ್ನು ಮುಂದೆ ಇದೇ ರೀತಿಯ ಅವಕಾಶಗಳು ಖಂಡಿತ ಬರುತ್ತೆ. ಮುಂದೆ ನಿಮ್ಮ ಈಗಿರೋ ಯೋಚನೆ ಈಗ ಒಂದು ಸ್ಟೆಪ್ 10 ಸ್ಟೆಪ್ ಮುಂದೆ ಬಂದುಬಿಟ್ಟಿದ್ರಿ. ಈಗ ಮುಂದೆ ದೊಡ್ಡ ಗುರಿನೇ ಇದೆ, ಜಾನಪದವನ್ನು ಸಾರಬೇಕು ಇಡೀ ಕರ್ನಾಟಕ, ಅಷ್ಟೇ ಅಲ್ಲದೆ ಇಡೀ ಸಂಗೀತ ಲೋಕಕ್ಕೆ ಮುಟ್ಟಿಸ್ಬೇಕು. ಏನೇನು ಪ್ಲಾನ್ ಅಂದ್ಕೊಂಡಿದ್ದೀರಿ ಸರ್? ಇನ್ನು ಸದ್ಯ ಈಗ ಆಲ್ರೆಡಿ 1-2 ಕರೆ ಬಂದಿತ್ತು ನನಗೆ, ನಾನು ಇನ್ನೂ ಅವ್ರ ಜೊತೆ ಮಾತಾಡಿಲ್ಲ. ಅವ್ರು ಯಾವ್ಯಾವ ಹಾಡುಗಳನ್ನ ಹೇಳ್ತಾರೆ ಅಂತ ಗೊತ್ತಿಲ್ಲ. ನನ್ನ ಉದ್ದೇಶ ಇರೋದೇನು, ಈ ಥರ ಹಾಡುಗಳಿಗೆ ಒಂದು ಒಳ್ಳೆ ಗೌರವ ಸಿಗುತ್ತೆ, ಈ ನೆಲಮೂಲ ಸಂಸ್ಕೃತಿ ಬಿತ್ತರಿಸೋ ಅಂಥ ಪದಗಳಿಗೆ ಜೀವಂತಿಕೆ ಸಿಗಲಿ ಅನ್ನೋದು ದೊಡ್ಡ ಆಸೆ ಇದೆ. ನೂರಾರು ಹಾಡುಗಳಿದ್ದಾವೆ, ಅವನ್ನ ಯಾವ್ಯಾವ ಸಬ್ಜೆಕ್ಟ್ ವೈಸ್ ಮೇಲೆ ಹೋದಾಗ ಅಂತ ಸಂದರ್ಭದಲ್ಲಿ ಅದಕ್ಕೆ ಸೆಟ್ ಆಯಿತು ಅಂದರೆ ಖಂಡಿತ ಹಾಡ್ತೀನಿ ಸರ್ ನಾನು. ಈಗ ಒಂದು ನಂಗೆ ಕುತೂಹಲ ಬಂತು, ಈ ಜಾನಪದ ಹಾಡುಗಳು, ಜುಂಜಪ್ಪನ ಹಾಡುಗಳು, ಇದಕ್ಕೆಲ್ಲ ಎಷ್ಟು ವರ್ಷದ ಆಯುಸ್ಸಿದೆ, ಅಂದರೆ ಎಷ್ಟು ವರ್ಷದ ಹಳೇದು ಅಂತ? ಸರ್, ಇದು ಸುಮಾರು 200-300 ವರ್ಷದ ಹಳೇದು. ಬಹುತೇಕ 14ನೇ ಶತಮಾನದಲ್ಲಿ ಅವನು ಬದುಕಿದ್ದಂಥ ಕಾಲಮಾನ ಅನಿಸುತ್ತೆ. ಅವನು ನಮ್ಮಂಗೆ ಸಾಮಾನ್ಯ ವೀರಗಾರ ಜುಂಜಪ್ಪ ಅಂದರೆ. ಅವನು ಹುಟ್ಟೋದೇ ಒಂದು 3 ತಲೆಮಾರಿನ ಕಥೆ ಇದೆ. ಅವ್ನು ಹುಟ್ಟಿಲ್ದಾಗ ಅವನಿಗೆ ತಾಯಿಗೆ ಮಗು ಇಲ್ದಾಗ ಅವನು ಹೋಗಿ ಶಿವನಂದ ಗೌರಚಂದ್ರದ ಮಾರಕ್ಕ ಅಂತ ಹೇಳಿ ಅವಳಿಗೆ ಶಿವನ ಹತ್ರ ವರ ಬೇಡಿಸಿ ಈ ಜುಂಜಪ್ಪ ಹುಟ್ಟೋದು. ಅವನು ಅವ್ರ ತಾತ ದೇವ್ರ ದೈಮಾರ, ಅವರಪ್ಪ ಕೆಂಗ್ರು ಮಲ್ಲೇಗೌಡ, ಇವನು 3ನೇ ತಲೆಮಾರು. ಈ ತಲೆಮಾರಿನಲ್ಲಿ ನಡೆಯುವಂಥ ಘಟನೆ ಜುಂಜಪ್ಪ ಹೈಲೈಟು. ಅಂದರೆ ಅವನ ಬೆಳವಣಿಗೆ ಭಾಳ ಚಿಕ್ಕ ವಯಸ್ಸಿಗೆ ಸತ್ತೋಗ್ತಾನೆ ಅವನು. 35-40 ವರ್ಷದ ಒಳಗಡೆ ಅವನು ಬದುಕಿರೋಂಥ. ಅಷ್ಟರೊಳಗಡೆ ಒಂದು ವೀರತ್ವವನ್ನು ಪಶುಪಾಲನೆಗಾಗಿ ಬದುಕಿ ಹೋರಾಡಿ ಮಾಡಿದಂಥ ಒಬ್ಬ ವೀರಗಾರನ ಗೀತೆ ಇದೆ ಸರ್ ಇದು. ಎಸ್, ಭಾಳ ಒಳ್ಳೊಳ್ಳೆ ವಿಚಾರಗಳು ಹೇಳಿದ್ರಿ. ಈ ಚಿಕ್ಕ ಚಿಚ್ಚಾಟಿನಲ್ಲಿ ಇಷ್ಟೆಲ್ಲ ದೊಡ್ಡ ವಿಚಾರಗಳನ್ನ ಹೇಳೋಕ್ಕಾಗಲ್ಲ. ಮತ್ತೆ ಸಿಗಿ ತುಂಬ ಬ್ರೀಫಾಗಿ ಮಾತಾಡಬೇಕು. ಜಾನಪದದ, ಅದು ಕನ್ನಡದ ಜಾನಪದವನ್ನು ಸಾರಬೇಕು ನೀವು. ಒಳ್ಳೇದಾಗಲಿ ನಿಮಗೆ. ನಿಮ್ಮ ಆಶೀರ್ವಾದ, ಆರೈಕೆ ಇರಲಿ. ಒಳ್ಳೇದಾಗಲಿ ನಿಮಗೆ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಂಥ ಕಲಾವಿದರನ್ನ ಬೆಳೆಸಬೇಕು, ಉಳಿಸ್ಬೇಕು. ಇಂಥವರ ಧ್ವನಿಯಲ್ಲಿ ಕೇಳುವ ಒಂದು ಅದ್ಭುತ ಅವಕಾಶ ಎಲ್ಲರದ್ದು ಆಗಬೇಕು ಅನ್ನೋದು ನಮ್ಮ ಅಭಿಮತ. ಕ್ಯಾಮರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್. ಪ್ರತಿಕ್ಷಣ ನಿಮ್ಮೊಂದಿಗೆ.